ನಮ್ಮ ಫೇಸನ್ನು ನಾವು ನೀಟಾಗಿ ಇಟ್ಕೋಬೋದು. ಅದು ಯಾವ ರೀತಿ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕೇವಲ 3 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ಒಂದು ಹೋಮ್ ರೆಮಿಡಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಎಲ್ಲರನ್ನೂ ಕಾಡುವಂಥ ಒಂದು ಸಮಸ್ಯೆ ಅಂದರೆ ಸ್ಕಿನ್ ಟ್ಯಾನ್ ಆಗೋದು, ಅಂದರೆ ಚರ್ಮ ಕಪ್ಪಗಾಗುವಂಥ ಒಂದು ಪ್ರಾಬ್ಲಮ್. ಇದನ್ನು ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಕಡಿಮೆ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡದೇ ಇದ್ದರೂ ಕೂಡ ನಿಮ್ಮ ಫೇಸು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಹಾಗೆಯೇ ಒಂದು ಸ್ವಲ್ಪನೂ ಟ್ಯಾನ್ ಆಗದೆ ಇರೋ ರೀತಿ ಇರುತ್ತೆ. ಆ ಥರ ನೀವು ನ್ಯಾಚುರಲ್ ಆಗಿ ನೀವು ಚೆನ್ನಾಗಿ ನಿಮ್ಮ ಫೇಸನ್ನು ಕಾಪಾಡ್ಕೋಬೋದು. ಅದಕ್ಕೆ ಒಂದು ಸಿಂಪಲ್ ಆದಂಥ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಈ ಟಿಪ್ಸನ್ನು ನೀವು ಡೈಲಿ ಸ್ಲಿಕ್ ಹೋದವಾಗ ಕೆಲವರಿಗೆ ಸ್ಕಿನ್ ರೆಡ್ ಆಗೋದಿರ್ಬೋದು, ಹಾಗೆ ಚಿಕ್ಕ ರ್ಯಾಷಸ್ ಆಗೋದಿರ್ಬೋದು, ಹಾಗೆಯೇ ಇರಿಟೇಷನ್ನು ತುರಿಕೆಗಳು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೂ ರೆಗ್ಯುಲರ್ ಆಗಿ ಬಿಸಿಲಿನಲ್ಲಿ ಓಡಾಡೋರಿಗೆ ಸ್ಕಿನ್ ಕಪ್ಪಗಾಗ್ಬಿಟ್ಟಿರುತ್ತೆ. ಕೆಲವರು ಸನ್ಸ್ಕ್ರೀನ್ ಲೋಷನ್ಗಳನ್ನು ಯೂಸ್ ಮಾಡ್ತಾರೆ, ಕೆಲವರು ಸನ್ಸ್ಕ್ರೀನ್ ಲೋಷನ್ಗಳನ್ನು ಯೂಸ್ ಮಾಡಲ್ಲ. ಯಾರು ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡಲ್ಲ ಅವರಿಗೆ ಈ ಥರ ಸ್ಕಿನ್ ಟ್ಯಾನ್ ಆಗೋದೇನಿದೆ ಅದು ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು. ಸ್ಕಿನ್ ಟ್ಯಾನ್ ಆಗಿ ಮುಖ ಅಲ್ಲಲ್ಲಿ ಸುಟ್ಟ ಥರ ಆಗಿರುತ್ತೆ. ಕೆಲವರಿಗೆ ಫುಲ್ ಪಿಂಪಲ್ಸ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಆ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ಇದು ಒಂದ್ಸರಿ ಆಯಿತು ಅಂದರೆ ಅದನ್ನು ಹೋಗಿಸ್ಕೊಳ್ಳೋದಕ್ಕೆ ತುಂಬ ದಿನಗಳು ಬೇಕಾಗುತ್ತೆ. ಹಾಗೆಯೇ ಇವತ್ತು ನಾನು ತೋರಿಸಿರುವಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬೇಸಿಗೆಯಲ್ಲಿ ಆಗುವಂಥ ಸ್ಕಿನ್ ಟ್ಯಾನ್ ಏನಿದೆ, ಮುಖ ಕಪ್ಪಗಾಗೋದೇನಿದೆ, ಅದು ನೀವು ಯಾವುದೇ ಸನ್ಸ್ಕ್ರೀನ್ ಲೋಷನ್ಗಳನ್ನು ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮುಖ ಏನಿದೆ ಅದು ನ್ಯಾಚುರಲ್ ಆಗಿ ಚೆನ್ನಾಗಿ ಯಾವುದೇ ಟ್ಯಾನ್ ಇಲ್ಲದೆ ವೈಟಾಗಿ ಕಾಣಿಸುತ್ತೆ. ಬನ್ನಿ ಆಗಿದ್ರೆ ಆ ಹೋಮ್ ರೆಮಿಡಿ ಯಾವುದು ಅಂಥೇಳಿ ತೋರಿಸ್ತೀನಿ. ಇದು ಮಾಡೋದಕ್ಕೂ ಕೂಡ ತುಂಬಾ ಈಸಿ. ನಿಮ್ಮ ಮನೆಯಲ್ಲೇ ಇರುವಂಥ ಕೆಲವು ಪ್ರಾಡಕ್ಟ್ಸ್, ಒಂದು 3 ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ನಿಮಗೆ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ಆ ಟಿಪ್ಸ್ ಯಾವುದು ಅಂಥೇಳಿ ತೋರಿಸ್ತೀನಿ. ನಮ್ಮ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ಗೆ ಬೇಕಾಗಿರೋದು ಅಂತಂದರೆ ಮುಖ್ಯವಾದಂಥ ವಸ್ತುಗಳು 3 ಅದರಲ್ಲಿ ಮೊದಲನೇದು ಟೊಮೆಟೊ. ಒಂದು ಟೊಮೆಟೊ ಇದ್ದರೆ ಸಾಕು. ಅದನ್ನು ಕಟ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಟೊಮೆಟೊ ರಸವನ್ನು ತೆಗೆದುಕೊಳ್ಬೇಕು. ಹಾಗೆಯೇ 1 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಕೈಕಾಲಿಗೆಲ್ಲ ಅಪ್ಲೈ ಮಾಡ್ಕೋತೀರಾ ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ. ಇವಾಗ ತೋರಿಸಿರುವಂಥ ಈ ಫೇಸ್ ಪ್ಯಾಕ್ ಏನಿದೆ, ನೀವು ಬಿಸಿಲಿಗೆ ಹೋಗಿ ಬಂದಿರ್ತೀರ ಅಲ್ವಾ, ನೈಟ್ ಟೈಮಲ್ಲೇ ನಿಮ್ಮ ಫೇಸ್ಗೆ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಡೇ ಟೈಮು ಇದನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಇವಾಗ ಟರ್ಮೆರಿಕ್ ಅಂದರೆ ಅರಿಶಿನ ಪುಡಿಯನ್ನು ನಾವು ಏನು ಫೇಸ್ ಪ್ಯಾಕನ್ನು ಮಾಡ್ತೀವಿ, ಯಾವುದೇ ನಾವು ಫೇಸ್ ಪ್ಯಾಕ್ ಮಾಡೋವಾಗ ಅರಿಶಿನವನ್ನು ಯೂಸ್ ಮಾಡ್ತೀವಿ ಅಂತ ಅಂದರೆ ಅದನ್ನು ನಾವು ಡೇ ಟೈಮಲ್ಲಿ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ಸಂಜೆ ನಂತರ ಅಂದರೆ ಸಂಜೆ ಟೈಮು, ನೈಟ್ ಟೈಮು ಈ ಥರ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸಿರುವಂಥ ಈ ಫೇಸ್ ಪ್ಯಾಕನ್ನು ನೀವು ನೈಟ್ ಟೈಮು ನಿಮ್ಮ ಫೇಸ್ಗೆ ಮಲಗೋಕ್ಕೂ ಮೊದಲು ಆಗಿರ್ಬೋದು, ಇಲ್ಲ ನೈಟು ನೀವು ಹಚ್ಕೊಂಡು ಮಲಗ್ತೀರಾ ಅಂದರೂ ಓಕೆ. ನೈಟ್ ಟೈಮು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನೀವು ಫೇಸನ್ನು ವಾಶ್ ಮಾಡಿಕೊಂಡು ಮಲ್ಕೋಬೋದು. ಫೇಸನ್ನು ವಾಶ್ ಮಾಡ್ಕೊಳ್ಳೋವಾಗಲೂ ಅಷ್ಟೇ ನೀವು ಯಾವುದೇ ರೀತಿಯಾದಂಥ ಸೋಪನ್ನು ಯೂಸ್ ಮಾಡ್ಕೋಬೇಡಿ. ನಿಮ್ಮ ಸ್ಕಿನ್ನಲ್ಲಿ ಕೊಬ್ಬರಿ ಎಣ್ಣೆ ಆಯಿಲ್ ಅಂಶ ಏನಿದೆ ಅದು ಹಾಗೇ ಇರಬೇಕು. ಸ್ಕಿನ್ನು ಹೈಡ್ರೇಟ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮ್ಮ ಮುಖದಲ್ಲಾಗಿರುವಂಥ ಏನು ಚಿಕ್ಕ ಇದೇ ಸನ್ ಟ್ಯಾನ್ ಏನಿದೆ ಅಥವಾ ಒಂದು ಡಾರ್ಕ್ ಸ್ಪಾಟ್ಸ್ ಏನೋ ಇರುತ್ತಲ್ವ, ಆ ಸ್ಪಾಟ್ಸ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಆ ಕೊಬ್ಬರಿ ಎಣ್ಣೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಫೇಸ್ ವಾಶ್ ಮಾಡುವಾಗ ಲೈಟಾಗಿ ಬರೀ ನೀರಿನಿಂದ ತಣ್ಣೀರಿನಿಂದನೇ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಏನೂ ಕೂಡ ಯೂಸ್ ಮಾಡೋದು ಬೇಡ. ಕೊಬ್ಬರಿ ಎಣ್ಣೆ ಅಂಶ ನಿಮ್ಮ ಮುಖದಲ್ಲಿ ಹಾಗೇ ಇರಬೇಕು. ನೆಕ್ಸ್ಟ್ ಡೇ ನೀವು ನಿಮ್ಮ ಫೇಸನ್ನು ಯಾವ್ದು ನೀವು ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅಥವಾ ನೀವು ಸೋಪನ್ನು ಯೂಸ್ ಮಾಡ್ತೀರೋ ಅದರಿಂದ ನಿಮ್ಮ ಫೇಸನ್ನು ವಾಶ್ ಮಾಡಿಕೊಂಡ್ರೆ ಆಯಿತು. ಈ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಬಿಸಿಲಿನಲ್ಲಿ ಓಡಾಡಿ ನಿಮ್ಮ ಸ್ಕಿನ್ ಏನು ಟ್ಯಾನ್ ಆಗಿರುತ್ತಲ್ವ ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಅವತ್ತು ನೈಟು ನೀವು ಯಾವಾಗ ಬಿಸಿಲಿನಲ್ಲಿ ತುಂಬ ಓಡಾಡ್ತೀರಾ ಅಲ್ವಾ, ಅವತ್ತು ನೈಟು ನೀವು ಈ ಥರ ಇವಾಗ ಬೇಸಿಗೆಗಾಲದಲ್ಲಿ ಡೈಲಿ ಮಾಡಿದರೂ ಓಕೆನೇ, ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ, ಹೈಡ್ರೇಟ್ ಆಗಿರುತ್ತೆ. ಹಾಗೆಯೇ ಯಾವುದೇ ರೀತಿ ಟ್ಯಾನ್ ಕೂಡ ಆಗಲ್ಲ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಚಾನಲ್ನ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.